ಆದಷ್ಟು ಬೇಗ ನನಗೆ ಮಗು ಆಗಿ ನನ್ನ ಮಗು ಬಾಯಿ ತುಂಬಾ ಅಮ್ಮ ಅಮ್ಮ ಅಂತ ಕರೆಯೋ ಹಾಗೆ ಮಾಡಪ್ಪ. ಪ್ಲೀಸ್ ದೇವ್ರೆ, ಪ್ಲೀಸ್ ಪ್ಲೀಸ್. ತಥಾಸ್ತು. ಧನ್ಯವಾದಗಳು. ಸರಿ ಆಯ್ತು, ತಿಂಡಿ ಮಾಡಿದೀನಿ. ತಣ್ಣಗ ಹಾಕು ಮುಂಚೆ ತಿಂದು ಬಿಸಿ ಬಿಸಿ ಕಾಫಿ ಕುಡಿದು ಆದಷ್ಟು ಬೇಗ ಮನೆ ಬಿಡ್ಬೇಕು. ಬಾ. ಶರತ್, ನಿಮ್ಗೆ ನನ್ನಿಂದ ತುಂಬಾ ಬೇಜಾರಾಗಿರ್ಬೇಕಲ್ವಾ? ಯಾಕೆ? ಶರತ್, ನೀವು ಬೇರೆ ಯಾರನ್ನಾದ್ರೂ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಿಮ್ಗೊಂದ್ ಮಗು ಆಗಿರ್ತಿತ್ತು. ಆ ಮಗು ನಿಮ್ಮನ್ನ ಬಾಯಿ ತುಂಬಾ ಅಪ್ಪ ಅಪ್ಪ ಅಂತ ಕರಿತಾ ಇರ್ತಿತ್ತು. ಮಗು ಇರ್ತಿತ್ತೋ ಇರ್ಲಿಲ್ವೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಇರ್ತಿರ್ಲಿಲ್ವಲ್ಲ. ಪ್ರಕೃತಿ, ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ನೀನ್ ಹೀಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡ್ಬೇಡ. ಐ ಲವ್ ಯು ಸೋ ಮಚ್ ಪ್ರಕೃತಿ. ಶರತ್, ನೋಡು ಪ್ರಕೃತಿ, ನಾವು ಮಕ್ಕಳಾಗ್ಲಿ ಆಗದೆ ಇರಲಿ, ನಿನ್ಮೇಲಿರೋ ಪ್ರೀತಿ ನನಗೆ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಅದನ್ನು ಕಳ್ಕೊಳ್ಳೋದಕ್ಕೆ ನಾನು ಇಷ್ಟನೂ ಪಡೋದಿಲ್ಲ. ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು ಸೋ ಮಚ್. ಇದೇನಿದು ಅಷ್ಟೇನಾ? ನೀನು ನನಗೇನೋ ಕೊಡ್ತೀಯಾ ಅನ್ಕೊಂಡ್ರೆ ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸ್ಬಿಟ್ಟಿಯಲ್ಲ. ಸರಿ ಹೋಗ್ಲಿ ಬಿಡು, ಇದ್ರ ಬಗ್ಗೆ ರಾತ್ರಿ ಮಾತಾಡೋಣ. ಸಿಂಧು ಕಾಲ್ ಮಾಡು, ಅವ್ರು ಹೇಳಿ ಟೈಮ್ಗೆ ನಾವು ಸರಿಯಾಗಿ ರೀಚ್ ಆಗಿರ್ಬೇಕು. ಈಗಲೇ ಮಾಡ್ತೀನಿ ರೀ. ಶರತ್, ಯಾಕೋ ಸಿಂಧು ಅಕ್ಕ ಕಾಲ್ ರಿಸೀವ್ ಮಾಡ್ತಿಲ್ಲ. ಬಿಸಿ ಇರ್ತಾರೆ ಅನ್ಸುತ್ತೆ, ಇನ್ನೊಂದ್ಸರಿ ಟ್ರೈ ಮಾಡಿ ನೋಡು. ಹಾ, ಈಗ್ಲೂ ಪಿಕ್ ಮಾಡ್ತಾ ಇಲ್ಲ ಶರತ್. ಮೇ ಬಿ ಬಿಸಿ ಇರ್ತಾರೆ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರಾಯ್ತು. ಸರಿ ಶರತ್. ಸರಿ, ಸಿಂಧು ಅವ್ರು ವಾಪಸ್ ಕಾಲ್ ಮಾಡೋ ಅಷ್ಟರಲ್ಲಿ ನಾವು ತಿಂಡಿ ಮಾಡ್ಕೊಳ್ಳೋಣ. ಬಾ. ಅಥರ್ವ, ಮಗುನ ನಾನ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಹೇಳ್ತೀನಿ, ಆದ್ರೆ ದಯವಿಟ್ಟು ಈಗ ಏನೋ ಕೇಳ್ಬೇಡಿ. ನನ್ ಮಗುನ ಮನೆಗ್ ವಾಪಸ್ ಕರ್ಕೊಂಡ್ ಬರೋವರೆಗೂ ನೀವಿಲ್ಲೇ ಇರಿ. ಕೊಡಿ ಇಲ್ಲಿ, ಬಾಕಂದ. ಅಥರ್ವ, ಬೇಗ ಬರ್ತೀನಿ. ಸರಿ. ವಿರಾಟ್, ವಿರಾಟ್, ಬೇಗ ಬನ್ನಿ. ಹಾ, ಬಂದೆ. ವಿರಾಟ್, ನಾವ್ ಈಗ್ಲೇ ಹೊರಡ್ಬೇಕು, ಬೇಗ ಬನ್ನಿ. ಎಲ್ಲಿಗೆ? ಅದೆಲ್ಲ ಹೋಗ್ತಾ ಹೇಳ್ತೀನಿ, ಬೇಗ ನಡೀರಿ. ಆದ್ರೆ ಮಗುನು ಕರ್ಕೊಂಡೇ ಹೋಗ್ಬೇಕು. ಅದು ವಿರಾಟ್, ಈಗ ನೀವ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋದ್ ಕಷ್ಟ. ಬನ್ನಿ, ಬೇಗ ಹೋಗೋಣ. ಅದ್ಗೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಬೇಗ ಬನ್ನಿ. ಸರಿ, ಬನ್ನಿ. ವಸು, ಮಗುನ್ ಕರ್ಕೊಂಡು ಎಲ್ಲಿ ಹೊರಟೋಗ್ಬಿಟ್ಲೆ ಈ ಲಕ್ಷ್ಮಿ? ಗೊತ್ತಿಲ್ಲ ಅಮ್ಮ. ಏನೇ ಇಷ್ಟ ಆರಾಮಾಗಿ ಕೂತಿದ್ಯಾ? ಒಂದ್ ವೇಳೆ ಸಿಂಧುಗೆ ಭವಾನಿ ಇರೋ ಜಾಗ ಏನಾದ್ರೂ ಗೊತ್ತಾಗೋಯ್ತಾ? ಅಮ್ಮ, ಯಾಕೆ ಎಷ್ಟೊಂದು ಟೆನ್ಷನ್ ತಗೊಳ್ತಿದ್ಯಾ? ನೀನ್ ಆರಾಮಾಗಿ ಕೂತ್ಕೋ. ಎಲ್ಲೋ ಒಂದ್ ಕಡೆ ಅಲಾರಾಂ ಬಾರಿಸ್ತಾ ಇದೆ. ವಸು, ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಸಿಂಧು ತುಂಬಾ ಬುದ್ಧಿವಂತೇನೆ. ಡೆಫಿನೆಟ್ಲಿ ಭವಾನಿ ಎಲ್ಲಿದ್ದಾಳೆ ಅಂತ ಅವಳು ಹುಡುಕ್ತಾಳೆ. ವಾಪಸ್ ಮನೆಗೂ ಕರ್ಕೊಂಬರ್ತಾಳೆ. ಸಿಂಧು ಹೋಗಿದ್ ನೋಡಿ ನನಗೂ ಹಾಗೆ ಅನಿಸ್ತು. ಅಥರ್ವ, ನೀನ್ ಯಾಕೆ ಇನ್ನೂ ಹೀಗೆ ಇದೆಯಾ? ಹೋಗು, ಫ್ರೆಶ್ ಅಪ್ ಆಗಿ ಹೋಗು. ಅಮ್ಮ, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳ್ತಿದ್ದೀನಲ್ಲ, ನೀನ್ ಹೋಗಿ ರೆಡಿ ಆಗು. ಸಿಂಧು ಅವಳ ಮಾತನ್ನ ಉಳಿಸ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸರಿ ಅಮ್ಮ. ವಸು, ಸಿಂಧುನೇ ಭವಾನಿನ ಕರ್ಕೊಂಡ್ ಬರ್ತಾಳೆ ಅಂತ ಹೇಗಿಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಒಂದ್ ವೇಳೆ ಸಿಂಧು ಭವಾನಿನ ನಿಜವಾಗ್ಲೂ ವಾಪಸ್ ಕರ್ಕೊಂಡ್ ಬಂದ್ರೆ